ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ. ಏನಪ್ಪಾ ಅಂದ್ರೆ ನಿನ್ನೆ ದಿನ ಇದ್ದಿದ್ದಂತಹ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಏನ್ ಡಿಸೈಡ್ ಮಾಡ್ತಾರೆ, ಯಾವ ರಿಸಲ್ಟ್ ಕೊಡ್ತಾರೆ ಅಂತ. ಸೊ ಫೈನಲಿ ರಿಸಲ್ಟ್ ಕೊಡುವಂತ ದಿನ ಫಿಕ್ಸ್ ಆಗಿದೆ. ಅದು ಇವತ್ತೇನೆ. ಇವತ್ತು ಕೊಡ್ತಾ ಇರುವಂತದ್ದು ಇಲ್ಲಿ ಆರ್ಡರ್, ಅಫಿಷಿಯಲ್ ಆರ್ಡರ್. ಸೊ ಯಾವುದೇ ಒಂದು ರಿಸಲ್ಟ್ ಬಗ್ಗೆ ಹೇಳ್ಬೇಕಾದ್ರೆ ಅಫಿಷಿಯಲ್ ಆರ್ಡರ್ ಇಲ್ದಿರ ನಾನು ಹೇಳೋದೇ ಇಲ್ಲ, ಇಲ್ಲಿವರೆಗೂ ಹೇಳಿಲ್ಲ. ಸೊ ನಿಮ್ಗೆ ಒಂದು ಆರ್ಡರ್ ಇತ್ತು ಅಂದ್ರೆ ಮಾತ್ರನೇ ನಾನು ಹೇಳಕ್ ಸಾಧ್ಯ. ಸೊ ಈಗ ಬಂದಿರುವಂತದ್ದು ಇದು ನಿನ್ನೆ ತಾನೇ ಬಂದಿರುವಂತಹ ಆರ್ಡರ್. ಇದು ಗೌರ್ಮೆಂಟ್ ಆರ್ಡರ್ 5/6/25 ಗೆ ಬಂದಿರುವಂತದ್ದು. ಸೊ 2025 ಏಪ್ರಿಲ್ ಮೇ ತಿಂಗಳು ನಡೆದ ತಾಂತ್ರಿಕ ಪರೀಕ್ಷಾ ಮಂಡಳಿ ವಿವಿಧ ಡಿಪ್ಲೊಮಾ ಸೆಮಿಸ್ಟರ್ ಪರೀಕ್ಷಾ ಫಲಿತಾಂಶವನ್ನು ದಿನಾಂಕ 6/6/25 ಅಪರಾಹ್ನ 3 ಗಂಟೆಗೆ, ಅಂದ್ರೆ ಮಧ್ಯಾಹ್ನ 3 ಗಂಟೆಗೆ ಸಂಸ್ಥೆಯಲ್ಲಿ, ಸೊ ಇದು ಕರೆಕ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ, ಸಂಸ್ಥೆಯಲ್ಲಿ ಉಪಯೋಗಿಸುತ್ತಿರುವ ಬಿಟಿ ಲಿಂಕ್ಸ್ ಆನ್ಲೈನ್ ವೆಬ್ ಪೋರ್ಟಲ್ ನಲ್ಲಿ ಮತ್ತು ಬಿಟಿ ರಿಸಲ್ಟ್ಸ್ ಡಾಟ್ ಇನ್ಫೋ ವೆಬ್ಸೈಟ್ ನ ಪ್ರಕಟಿಸಲಾಗುವುದು. ಸೊ ಮೇ ಬಿ ನಿಮಗೆ ಈ ಸತಿ ಈ ಒಂದು ಲಿಂಕ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ನೀವು ಕೂಡ ಚೆಕ್ ಮಾಡ್ಕೋಬಹುದು. ಬೇಕಾದ್ರೆ ನಾವು ಚೆಕ್ ಮಾಡಿ ನೋಡೋಣ. ಬಿಟಿ ರಿಸಲ್ಟ್ ಡಾಟ್ ಇನ್ಫೋ, ಬಿಟಿ ರಿಸಲ್ಟ್ಸ್ ಡಾಟ್ ಇನ್ಫೋ. ಸೊ ಸದ್ಯಕ್ಕೆ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ವೆಬ್ಸೈಟ್ ಕಾಣಿಸ್ತಾ ಇಲ್ಲ ನಮ್ಗೆ. ಸೊ ಅನ್ಫಾರ್ಚುನೇಟ್ಲಿ ನೋಡೋಣ. ನಿಮ್ಗೆ ಏನಾದ್ರೂ ಲಕ್ಕಿಲಿ 3 o'clock ಒಳಗಡೆ ವೆಬ್ಸೈಟ್ ಓಪನ್ ಆಯ್ತು ಅಂತಂದ್ರೆ ನಿಮ್ಗೆ ರಿಸಲ್ಟ್ ನೀವು ಕೂಡ ನೋಡಬಹುದು. ಇಲ್ಲ ಕಾಣಿಸ್ತಾ ಇಲ್ಲ ಅಂತಂದ್ರೆ ಸೊ ನಥಿಂಗ್ ಟು ವರಿ. ನಿಮ್ಗೆ ಏನಪ್ಪಾ ಅಂದ್ರೆ ಕಾಲೇಜುಗಳಲ್ಲಿ ಬಿಟಿ ಲಿಂಕ್ಸ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಇಮಿಡಿಯೇಟ್ ಆಗಿ ಕಾಲೇಜ್ ಏನ್ ಮಾಡ್ತಾರೆ, ಒಂದು PDF ಅನ್ನ ಅಥವಾ ನಿಮ್ಮ ರಿಸಲ್ಟ್ ಅನ್ನ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾರೆ. ಸೊ ಮತ್ತೆ ಶೇರ್ ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ಆ ಖಂಡಿತವಾಗ್ಲೂ ಸೊ 3 ಗಂಟೆಗೆ ಬಿಟ್ಟಾಗ ಬಿಟಿ ಲಿಂಕ್ಸ್ ಅಲ್ಲಿ ಬರುತ್ತೆ. ನೀವು ನೀವು ಕರೆಸ್ಪಾಂಡಿಂಗ್ ಕಾಲೇಜುಗಳವ್ರನ್ನೇ ಕಾಲ್ ಮಾಡಬೇಕು. ಬೇರೆ ಎಲ್ಲೂ ಕೂಡ ನಿಮಗೆ ಸಿಗಲ್ಲ. ಹೇಳ್ತಾ ಇದೀನಿ ಮತ್ತೊಮ್ಮೆ, ಬೇರೆ ಎಲ್ಲೂ ನಿಮ್ಗೆ ರಿಸಲ್ಟ್ ಸಿಗೋದಿಲ್ಲ. ಕಾಲೇಜಲ್ಲಿ ಮಾತ್ರ ಸಿಗಕ್ ಸಾಧ್ಯ. ಮತ್ತೆ ನಿಮ್ಮ ರಿಸಲ್ಟ್ ಅನ್ನ ಇನ್ನೊಂದು ಕಾಲೇಜಲ್ಲಿ ನೋಡಕ್ ಆಗೋದಿಲ್ಲ. ಕೆಲವ್ರು ನನಗೆ ಕಮೆಂಟ್ ಮಾಡಿ ಕೂಡ ಹೇಳ್ತಾರೆ, ಸರ್ ನಮ್ ಕಾಲೇಜಲ್ಲಿ ನೋಡ್ತಾ ಇಲ್ಲ, ನೀವು ನೋಡಕ್ ಆಗತ್ತಾ ಅಂತ. ಆ ತರ ಎಲ್ಲ ಆಗೋದಿಲ್ಲ. ನೀವು ಯಾವ ಕಾಲೇಜಲ್ಲಿ ರಿಜಿಸ್ಟರ್ ಆಗಿರ್ತೀರೋ ಆ ಕಾಲೇಜಲ್ಲಿ ಮಾತ್ರ ರಿಸಲ್ಟ್ ಸಿಗುತ್ತೆ. ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾ ಇದ್ರು, ಏನಪ್ಪಾ ಅಂದ್ರೆ ಬ್ಯಾಕ್ಲಾಗ್ ಇರುವಂತವ್ರು, ಏನು DCET ಹುಡುಗರು, DCET ಸ್ಟೂಡೆಂಟ್ಸ್ ಬ್ಯಾಕ್ಲಾಗ್ ಇರುವಂತಹ ಹುಡುಗರು, ಸರ್ ನಾವು ವೆರಿಫಿಕೇಶನ್ ಅಟೆಂಡ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ರು. ಬಟ್ ಆಸ್ ಪರ್ ದ ಲಾಸ್ಟ್ ಇಯರ್ ನಡೆದಂತಹ ಶೆಡ್ಯೂಲ್ ಪ್ರಕಾರ ಲಾಸ್ಟ್ ಇಯರ್ ಅಲ್ಲಿ DCET ವೆರಿಫಿಕೇಶನ್ ಅಲ್ಲಿ ಮೇಕಪ್ ಎಕ್ಸಾಮ್ ಬರ್ದಿರುವಂತ ಸ್ಟೂಡೆಂಟ್ಸ್ಗೆ ಅಲೋ ಇರ್ಲಿಲ್ಲ. ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಲಾಸ್ಟ್ ಇಯರ್ DCET ಬರದಾದ್ಮೇಲೆ ಮೇಕಪ್ ಎಕ್ಸಾಮ್ ಅಂದ್ರೆ, ಈಗ ರಿಸಲ್ಟ್ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಯಾರ್ಯಾರು ಎನಿ ಆಗಿರ್ತಾರೆ, ನಾಟ್ ಎಲಿಜಿಬಲ್ ಆಗಿರ್ತಾರೆ, ಜೊತೆಯಲ್ಲಿ ಯಾರ್ಯಾರು ಮೊನ್ನೆ ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆಗಿ ಎಕ್ಸಾಮ್ ಬರ್ದಿಲ್ಲ ಅನ್ನೋಂತ ಕಾನ್ಫಿಡೆಂಟ್ ಇರುತ್ತೆ, ಮತ್ತೆ ಯಾರ್ಯಾರು ಎಕ್ಸಾಮ್ ಫೀಸ್ ಕಟ್ಟೋದ್ ಮರ್ತಿರ್ತೀರಾ, ಅವರೆಲ್ಲ ಇವತ್ತು ರಿಸಲ್ಟ್ ಬಂದ ಮೇಲೆ, ನಾಳೆ ಗೌರ್ಮೆಂಟ್ ಹಾಲಿಡೇ ಇದೆ. ಸೊ ಮೋಸ್ಟ್ ಪ್ರಾಬಲಿ ಮಂಡೇ ಇಂದ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಮತ್ತೆ ನೀವು ಮೇಕಪ್ ಎಕ್ಸಾಮ್ ನ ಫೀಸ್ ನ ಕಟ್ಟುವಂತ ಚಾನ್ಸಸ್ ಇರುತ್ತೆ. ಸೊ ಯಾರೆಲ್ಲ ಎಕ್ಸಾಮ್ ಮಿಸ್ ಮಾಡ್ಕೊಂಡಿದಿರೋ ಅವರು ಮೇಕಪ್ ಎಕ್ಸಾಮ್ ಕಟ್ಕೊಳ್ಳಿ. ಸೊ ಓನ್ಲಿ 20 ಸೀರೀಸ್ ಸ್ಟೂಡೆಂಟ್, ಅಂದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ 20 ಇಂದ ಸ್ಟಾರ್ಟ್ ಆಗ್ತಾ ಇದ್ರೆ, 20 ಆಯ್ತು, 21 ಸ್ಟಾರ್ಟ್ ಆಯ್ತು, 22 ಆಯ್ತು, 23 ಆಯ್ತು, 24 ಆಯ್ತು, 25. ಸೊ ಇವುಗಳಿಂದ ಸ್ಟಾರ್ಟ್ ಆಗ್ತಾ ಇರೋರು ಮಾತ್ರ ಮೇಕಪ್ ಎಕ್ಸಾಮ್ ಬರೆಯಕ್ಕೆ ಅವೈಲೇಬಲ್ ಇರ್ತೀರಾ, ನಿಮಗೆ ಎಲಿಜಿಬಿಲಿಟಿ ಇರುತ್ತೆ. ಓಕೆನಾ? ಸೊ ಇದ್ರ ಬಗ್ಗೆ ಮತ್ತೆ ಸಣ್ಣ ಸಣ್ಣ ಕ್ವಶನ್ಸ್ ಬಂದ್ರೆ ನೀವು ಕಮೆಂಟ್ ಮಾಡಿ. ಆ ಯಾಕಂದ್ರೆ ಈ ವಿಡಿಯೋ ಮಾಡೋ ಉದ್ದೇಶ, ರಿಸಲ್ಟ್ ಬಂದಿದೆ, ರಿಸಲ್ಟ್ ಅನೌನ್ಸ್ ಅಂತ ಗೊತ್ತಿರುತ್ತೆ, ಬಟ್ ಫೋನ್ ಮಾಡಿ ಕೇಳ್ತಾರೆ, ಸರ್ ರಿಸಲ್ಟ್ 3 ಗಂಟೆಗೆನಾ ಅಂತ. ಅಂದ್ರೆ ಆ ಕ್ಲಾರಿಟಿಗೋಸ್ಕರ ಕೇಳಕ್ ಹೋಗ್ಬಿಡಿ ದಯವಿಟ್ಟು. ಆ ಕೆಲವೊಂದು ಕ್ಲಾಸಸ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅಟೆಂಡ್ ಮಾಡಕ್ ಕಷ್ಟ ಆಗತ್ತೆ. ಸೊ ಮತ್ತೆ ಕಾಲ್ ಬ್ಯಾಕ್ ಮಾಡಿದಾಗ ಒಬ್ರು ಸ್ಟೂಡೆಂಟ್ ಇದೆ ಹೇಳ್ತಿದ್ರು, ಸರ್ ರಿಸಲ್ಟ್ 3 ಗಂಟೆಗೆ ಬಿಡ್ತಾರ ಅಂತ. ಸೊ ನಿಮಗೆ ಎಷ್ಟು ಮಾಹಿತಿ ಇರುತ್ತೋ ನಿಮ್ಗಿಂತ ಒಂದು 10% ಮುಂಚೆ ನನಗೆ ಮಾಹಿತಿ ಸಿಕ್ಕಿರ್ಬೋದು ಅಷ್ಟೇ ಹೊರತು ಇನ್ನೇನು ಎಕ್ಸ್ಟ್ರಾ ಇರೋದಿಲ್ಲ. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್. ಇನ್ನೇನಾದ್ರೂ ನಿಮಗೆ DCET ಬಗ್ಗೆ ಡೌಟ್ಸ್ ಇದ್ರೆ, ಸೊ DCETಗೆ ಒಂದು ವೆರಿಫಿಕೇಶನ್ ಟೈಮ್ಗೆ ವಿತ್ ಇನ್ ಮೇಕಪ್ ಎಕ್ಸಾಮ್ ಇರುವಂತ ಹುಡುಗರಿಗೆ ಅಲೋ ಮಾಡೋದಿಲ್ಲ. ಮೇಕಪ್ ಎಕ್ಸಾಮ್ ಅಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಮೇಕಪ್ ಎಕ್ಸಾಮ್ ಆದ್ಮೇಲೆ ನಿಮ್ಗೆ ರೀ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಸೊ ಲಾಸ್ಟ್ ಟೈಮ್ ರೀ ಅಲಾಟ್ಮೆಂಟ್ ಮಾಡಿದ್ರು ಅಂದ್ರೆ ರ್ಯಾಂಕಿಂಗ್ ನ. ಸೊ ನಿಮ್ಗೂ ಕೂಡ ಮಾಡ್ಬೋದು. ಓಕೆನಾ? ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್.
ನನ್ನ ವಿಡಿಯೋ ನೋಡ್ಕೊಂಡು PMS ಅಥವಾ ಮ್ಯಾಥ್ಸ್ ಅಥವಾ ಎನಿ ಆಫ್ ದಿ ಸಬ್ಜೆಕ್ಟ್ ಮಾಡಿ ನಿಮ್ಮ ರಿಸಲ್ಟ್ ಸಕ್ಸಸ್ ಆಗಿ ಬರುತ್ತೆ, ಬಂದೇ ಬರುತ್ತೆ. ಬಂದಂತಹ ವಿದ್ಯಾರ್ಥಿಗಳು ಅಟ್ಲೀಸ್ಟ್ ಒಂದು ವಿಡಿಯೋ ಪ್ರೊಫೈಲ್ ಮಾಡಿ ಕಳಿಸಿ. ತುಂಬಾ ಉಪಯೋಗ ಆಗುತ್ತೆ. ಇದು ನನಗೆ ಮತ್ತೆ ನನ್ನ ಚಾನೆಲ್‌ನ ಇಂಪ್ರೂವ್‌ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.